ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನು ಕಟ್ಟಿಹಾಕೋದಕ್ಕೆ ಬಿಜೆಪಿ ಸಿದ್ಧವಾಗ್ತಾ ಇದೆ. ಪ್ರಧಾನಿ ಮೋದಿ ಅವರ ಸೂಚನೆಯ ಬೆನ್ನಲ್ಲೇ ಸಂಸದರು ಕೂಡ ಈಗ ಅಲರ್ಟ್ ಆಗಿರುವಂತದ್ದು. ರಾಜ್ಯ ನಾಯಕರ ಜೊತೆ ನಿಂತು ಕೆಲಸ ಮಾಡೋದಕ್ಕೆ ಸಂಸದರು ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ. ದೆಹಲಿಯಲ್ಲಿ ತಯಾರಾಗಿದೆ ಬಿಜೆಪಿ ರಾಜ್ಯವನ್ನ ಗೆಲ್ಲೋದಕ್ಕೆ ಸೂತ್ರ. ಹಾಲಿ ಮಾಜಿ ಶಾಸಕರ ಜೊತೆ ನಿಲ್ಲೋದಕ್ಕೆ ಈಗ ಸಂಸದರು ಕೂಡ ಸಜ್ಜಾಗಿದ್ದಾರೆ. ಪ್ರಧಾನಿ ಮೋದಿ ಖುದ್ದು ಸೂತ್ರವನ್ನ ಹೆಣೆದಿದ್ದಾರೆ. ಕೈ ಕಟ್ಟಿ ಹಾಕೋದಕ್ಕೆ ಭರದ ಸಿದ್ಧತೆಗಳು ಬಿಜೆಪಿ ಪಾಳಯದಲ್ಲಿ ನಡೀತಾ ಇರುವಂತದ್ದು. ಕರ್ನಾಟಕದಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರೋದಕ್ಕೆ, ಕರ್ನಾಟಕವನ್ನ ಬಿಜೆಪಿಯ ತೆಕ್ಕೆಗೆ ತೆಗೆದುಕೊಳ್ಳೋದಕ್ಕೆ ಪ್ರಧಾನಿ ಮೋದಿ ಅವರ ನೇತೃತ್ವದಲ್ಲಿ ದೆಹಲಿಯಲ್ಲಿ ಸೂತ್ರವನ್ನ ಹೆಣೆಯಲಾಗಿದೆ. ಕಾಂಗ್ರೆಸ್ ಅನ್ನ ಕಟ್ಟಿ ಹಾಕೋದಕ್ಕೆ ಭರದ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಎಲ್ಲ ರಾಜ್ಯ ಬಿಜೆಪಿ ನಾಯಕರ ಜೊತೆಯಲ್ಲಿ ಈಗ ಕರ್ನಾಟಕದ ಬಿಜೆಪಿಯ ಸಂಸದರು ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಶಿವಪ್ರಸಾದ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ. ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಪ್ರಸಾದ್, ಮೋದಿ ಹೆಣೆದಿರುವ ಸೂತ್ರ ಏನು? ಸಂಸದರು ಯಾವ ರೀತಿಯ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ? ಶಿವಪ್ರಸಾದ್, ಖಂಡಿತವಾಗಿ ನವೀನ್, ಈಗಾಗಲೇ ರಾಜ್ಯದಲ್ಲಿ ಸರ್ಕಾರವನ್ನ ಕಿತ್ತೊಗೆಯೋದ್ರ ಜೊತೆಗೆ ಕೇಂದ್ರ ಸರ್ಕಾರದ ತಾರತಮ್ಯ ನೀತಿ ವಿರುದ್ಧ ರಾಜ್ಯ ನಾಯಕರು ಪದೇ ಪದೇ ಬಟ್ಟು ಮಾಡ್ತಾ ಇದ್ದಾರೆ. ಈ ವಿಚಾರಗಳ ಕುರಿತಂತೆ ರಾಜ್ಯದ ಸಂಸದರು ಕೂಡ ಕೇಂದ್ರ ಸರ್ಕಾರದ ಜನಪ್ರಿಯ ವಿಚಾರಗಳ ಕುರಿತಂತೆ ತಾವು ಮಾತನಾಡಬೇಕು ಅಂತಕ್ಕಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಇದರ ಜೊತೆಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಕೂಡ ಇನ್ನು ಕೆಲವೇ ತಿಂಗಳುಗಳು ಬಾಕಿ ಇದೆ. ಅದಕ್ಕೂ ಕೂಡ ತಾವು ಸಿದ್ಧತೆಯನ್ನು ನಡೆಸೋದ್ರ ಜೊತೆಗೆ ಸ್ಥಳೀಯ ಬಿಜೆಪಿ ಮುಖಂಡರಿರ್ಬೋದು, ಮಾಜಿ ಮತ್ತೆ ಹಾಲಿ ಶಾಸಕರುಗಳ ಜೊತೆ ತಾವು ಕೋರ್ಡಿನೇಷನ್ ಮುಖಾಂತರ ಹೋಗ್ಬೇಕು ಎಂಬತಕ್ಕಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ತಾವು ಸಂಸದರಾಗಿ ಆಯ್ಕೆಯಾಗಲು ಅಲ್ಲಿ ಇರ್ತಕ್ಕಂಥ ಬಿಜೆಪಿಯ ಹಾಲಿ ಮತ್ತೆ ಮಾಜಿ ಶಾಸಕರ ಕೊಡುಗೆ ಇದೆ. ಅದೇ ರೀತಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕಾದ್ರೆ ರಾಜ್ಯದಲ್ಲಿ ತಾವು ಕೂಡ ಈ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಎಂಬತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಇನ್ನು ರಾಜ್ಯ ಸರ್ಕಾರದ ಏನಾದರೂ ಲೋಪಗಳಿದ್ರೆ ಅದು ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಕಾರ್ಯಕ್ರಮಗಳಿರ್ಬೋದು, ಕೆಲವೊಂದಿಷ್ಟು ಯೋಜನೆಗಳಲ್ಲಿ ವೈಫಲ್ಯ ಇರ್ಬೋದು, ಇದೆಲ್ಲವನ್ನು ಕೂಡ ತಾವು ಪ್ರಸ್ತಾಪ ಮಾಡಬೇಕು. ಸ್ಥಳೀಯ ಕಾರ್ಯಕ್ರಮಗಳ ಆಯೋಜನೆಯಲ್ಲಿ ತಾವು ಕೂಡ ಸಕ್ರಿಯವಾಗಿ ಭಾಗವಹಿಸೋದ್ರ ಮುಖಾಂತರ ಸ್ಥಳೀಯ ನಾಯಕರ ಬೆಂಬಲವನ್ನು ಕೂಡ ಪಡೆಯೋ ನಿಟ್ಟಿನಲ್ಲಿ ತಾವು ಗಮನವನ್ನು ಹರಿಸಬೇಕು ಎಂಬತಕ್ಕಂಥ ಸೂಚನೆಯನ್ನ ಮೋದಿ ಅವರು ಕೊಟ್ಟಿದ್ದಾರೆ. ಆ ಕಾರಣಕ್ಕಾಗಿ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಸಂಸದರು ಕೂಡ ಯಾವುದೇ ಸ್ಥಳೀಯ ಕಾರ್ಯಕ್ರಮಗಳಾದರೂ, ಜಿಲ್ಲಾ ಮಟ್ಟ ಮತ್ತೆ ತಾಲೂಕು ಮಟ್ಟದ ಕಾರ್ಯಕ್ರಮಗಳಾದರೂ ಕೂಡ ಸಕ್ರಿಯವಾಗಿ ಭಾಗವಹಿಸೋದ್ರ ಮುಖಾಂತರ ಮುಂಬರಲಿರುವ ಸಾರ್ವತ್ರಿಕ ಚುನಾವಣೆ ಜೊತೆಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಈಗಿನಿಂದಲೇ ಸಿದ್ಧತೆಯನ್ನು ಆರಂಭಿಸಿದ್ದಾರೆ. ಇನ್ನು ಯಾವುದೇ ಕಾರಣಕ್ಕೂ ಕೂಡ ಕೇಂದ್ರದತ್ತ ರಾಜ್ಯ ಸರ್ಕಾರದ ಹಲವು ನಾಯಕರುಗಳು, ಸಚಿವರುಗಳು, ಸಿಎಂ ಸಹಿತ ಹಲವರು ಕೂಡ ಬಟ್ಟು ಮಾಡಿ ತೋರ್ತಾ ಇದ್ದಾರೆ. ಕೇಂದ್ರ ಸರ್ಕಾರದಿಂದ ಪದೇ ಪದೇ ಮಲತಾಯಿ ಧೋರಣೆ ಆಗ್ತಾ ಇದೆ. ಕೆಲವೊಂದಿಷ್ಟು ಯೋಜನೆಗಳಿಗೆ ಹಣಕಾಸಿನ ಬಿಡುಗಡೆ ಕೂಡ ಮಾಡ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ನಮ್ಮನ್ನ ಕಡೆಗಣಿಸಿದೆ ಅಂತಕ್ಕಂಥ ಹೇಳಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಈ ವಿಚಾರಕ್ಕೆ ಪ್ರತಿಯಾಗಿ ರಾಜ್ಯದ ಸಂಸದರೇನಿದ್ದೀರಿ ಅವರು ಕೂಡ ಕೇಂದ್ರದಿಂದ ಬಿಡುಗಡೆ ಆಗಿರ್ತಕ್ಕಂಥ ಅನುದಾನ ಅದನ್ನ ಯಾವ ರೀತಿ ರಾಜ್ಯ ಸರ್ಕಾರ ಸಮರ್ಪಕವಾಗಿ ಬಳಸ್ಕೊಂಡಿದೆ ಅಥವಾ ಕೆಲವೊಂದಿಷ್ಟು ಯೋಜನೆಗಳ ನ್ಯೂನ್ಯತೆ ವಿಚಾರ ಕುರಿತಂತೆ ಮಾತನಾಡಬೇಕು ಎಂಬತಕ್ಕಂಥ ಸೂಚನೆಯನ್ನು ಕೂಡ ಮೋದಿ ಅವರು ಕೊಟ್ಟಿದ್ದಾರೆ. ಆ ಕಾರಣಕ್ಕಾಗಿ ರಾಜ್ಯದ ವಿಚಾರ ಬಂದಂತ ಸಂದರ್ಭದಲ್ಲಿ, ರಾಜ್ಯದಲ್ಲಿ ಯಾವುದೇ ಸರ್ಕಾರದ ನೇತೃತ್ವದಲ್ಲಿ ಸಮಾವೇಶಗಳಾದಂತಹ ಸಂದರ್ಭದಲ್ಲಿ, ಸಭೆಗಳಾದಂತಹ ಸಂದರ್ಭದಲ್ಲೂ ಕೂಡ ಸಕ್ರಿಯವಾಗಿ ಭಾಗವಹಿಸೋದ್ರ ಮುಖಾಂತರ ಒಂದ್ ಕಡೆ ಸರ್ಕಾರದ ವೈಫಲ್ಯಕ್ಕೆ ಪ್ರತಿಯಾಗಿ, ಅಂದ್ರೆ ಕೇಂದ್ರ ಸರ್ಕಾರ ರಾಜ್ಯವನ್ನ ಎಂದು ಕೂಡ ಕಡೆಗಣಿಸಿಲ್ಲ, ಕರ್ನಾಟಕದ ವಿಚಾರ ಬಂದಂತ ಸಂದರ್ಭದಲ್ಲಿ ಕೇಂದ್ರದ ಅನುದಾನ ಬರ್ತಾ ಇದೆ ಎಂಬತಕ್ಕಂಥ ವಿಚಾರವನ್ನ ಮಂಡನೆ ಮಾಡೋದ್ರ ಜೊತೆಗೆ ಕೇಂದ್ರ ಸರ್ಕಾರ ರಾಜ್ಯದ ಪರವಾಗಿದೆ ಎಂಬತಕ್ಕಂಥ ವಿಚಾರವನ್ನ ತಾವು ಪದೇ ಪದೇ ಪ್ರಸ್ತಾಪ ಮಾಡಬೇಕು ಎಂಬತಕ್ಕಂಥ ಸೂಚನೆಯನ್ನು ಕೂಡ ಎಲ್ಲ ಸಂಸದರಿಗೂ ಮೋದಿ ಕೊಟ್ಟಿದ್ದಾರೆ. ಆ ಕಾರಣಕ್ಕಾಗಿ ರಾಜ್ಯದ ವಿಚಾರ ಬಂದಂತ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಒಗ್ಗಟ್ಟಿನ ಮಂತ್ರವನ್ನ ಪಡಿಸೋದ್ರ ಜೊತೆಗೆ ಸಾರ್ವತ್ರಿಕ ಮತ್ತೆ ಸ್ಥಳೀಯ ಸಂಸ್ಥೆಗಳನ್ನ ಕೇಂದ್ರೀಕರಿಸಿ ಈಗಿನಿಂದನೇ ಸ್ಥಳೀಯ ಮತ್ತೆ ಮಾಜಿ ಮತ್ತೆ ಹಾಲಿ ಶಾಸಕರ ಜೊತೆಗೂಡಿ ಈಗ ಕೆಲಸವನ್ನ ಮಾಡಲಿಕ್ಕೆ ಕಾರ್ಯಪ್ರವೃತ್ತರಾಗಿರ್ತಕ್ಕಂಥದ್ದು. ನವೀನ್, ಥ್ಯಾಂಕ್ ಯು ಶಿವಪ್ರಸಾದ್ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.